ದೆಹಲಿಯಲ್ಲಿ ನಿನ್ನೆ ಬ್ಲಾಸ್ಟ್ ಆಯಿತು. ಈ ಬ್ಲಾಸ್ಟ್ನಲ್ಲಿ ಸಾವನ್ನಪ್ಪಿರುವಂಥ ಕುಟುಂಬಕ್ಕೆ ಉತ್ತರವನ್ನ ಈ ದೇಶದ ಜನ ಹೇಗೆ ಕೊಡ್ತೀರಾ? ಯಾವ ರೀತಿಯಾಗಿ ಕೊಡ್ತೀರಾ? ಕೇಂದ್ರ ಯಾವ ರೀತಿಯಾಗಿ ಕೊಡುತ್ತೆ? ಲ್ಯಾಬ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಮೂವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. 1.5 ಗಂಟೆಗಳ ಶೋಧದ ಬಳಿಕ ಮೂವರನ್ನ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಎನ್ಐಎ ಅಧಿಕಾರಿಗಳ ತಂಡದಿಂದಲೂ ಕೂಡ ವಿವಿಯಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ದೆಹಲಿ ಸ್ಫೋಟ ಸಂಬಂಧ ಅಲ್ ಫಲಾಹ್ ವಿವಿ ಮೇಲೆ ರೇಡ್ ಅನ್ನ ಮಾಡಲಾಯಿತು. ಇದು ಯಾವ ಯೂನಿವರ್ಸಿಟಿ, ಯಾರು ಇದನ್ನು ತೆಗೆದುಕೊಂಡಿದ್ದು, ಯೂನಿವರ್ಸಿಟಿಯಲ್ಲಿ ಕಲಿಸ್ತಾ ಇರೋದಾದ್ರೂ ಏನು, ಇದ್ಯಾರು ಏನು ಇಲ್ವಾ, ಕಂಡು ಯಾವ್ಯಾವ ಕೇಳ್ತಾರೆ ಎಲ್ಲ ಯೂನಿವರ್ಸಿಟಿಗೆ ಪರ್ಮಿಷನ್ ಕೊಡ್ತಾ ಹೋಗ್ಬಿಡಿ. ಅಲ್ಲಿ ಏನು ನಡೀತಾ ಇದೆ ಏನಿಲ್ಲ, ಯಾವನು ಕೇಳೋನಿಲ್ಲ, ಯಾವನು ಹೇಳೋನಿಲ್ಲ. ಅದಕ್ಕೋಸ್ಕರ ಅಂತ UGC ಇದೆ. ಅವ್ರು ಏನು ನೋಡ್ತಾರಾ ಅಥವಾ ನೋಡಲ್ವಾ? ನ್ಯಾಕ್ ಕಮಿಟಿಗಳಿರುತ್ತೆ, ಅವ್ನು ಏನು ಮಾಡ್ತಾರೆ, ಅವ್ರಿಗೆ ಎಲ್ಲರೂ ವಿಸಿಟ್ ಕೊಡ್ತಾರಾ ಅಥವಾ ವಿಸಿಟ್ ಕೊಡೋದಿಲ್ವಾ, ಅಥವಾ ಅವ್ರು ಕೊಟ್ಟಾಗ ಅಲ್ಲಿ ಏನು ಇಲ್ಲ ಅಂತ ತೋರಿಸ್ಕೊಳ್ಳುವಂಥ ಯೂನಿವರ್ಸಿಟಿ ಇರ್ತವೆ. ಸಡನ್ ವಿಸಿಟ್ ಕೊಡುವಂಥ ಕೆಲಸ ಯಾಕೆ ಮಾಡೋದಿಲ್ಲ? ಏನು ಪಾಠ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಯೂನಿವರ್ಸಿಟಿಯಲ್ಲಿ? ಇವರೆಲ್ಲ ಡಾಕ್ಟರ್ಸ್ಗಳು ಈ ರೀತಿಯಾಗಿ ಟೆರರಿಸ್ಟ್ಗಳು ಆಗ್ತಾ ಇದ್ದಾರೆ ಅಂತಂದರೆ ಆ ಯೂನಿವರ್ಸಿಟಿಯಲ್ಲಿ ಕಲಿಸ್ಕೊಟ್ಟಿದ್ದಾದರೂ ಏನು? ಸುಮ್ಮನೆ ಡಾಕ್ಟರ್ ಪದವಿಯನ್ನು ಹೇಳ್ಕೊಂಡ್ಬಿಟ್ಟು ಬೇರೆ ಡಾಕ್ಟ್ರೇಟ್ ಏನಾದರೂ ಕೊಡ್ತಾ ಇದ್ದಾರೆ. ಟೆರರಿಸ್ಟ್ಗಳಲ್ಲಿ ಡಾಕ್ಟ್ರೇಟ್ ಏನಾದರೂ ಬಂದಿದೆಯಾ? ಟೆರರಿಸ್ಟ್ಗಳ ಡಾಕ್ಟ್ರಾ ಇವರು? ಯಾಕೋ ಅದೇ ರೀತಿಯಾಗಿ ಅನುಮಾನ ಬರ್ತಾ ಇದೆ ನಮಗೆ. ಆ ಯೂನಿವರ್ಸಿಟಿಗೆ ಮೇಲೆ ಅನುಮಾನ ಬರ್ತಾ ಇದೆ. ಟೆರರಿಸ್ಟ್ಗಳನ್ನು ಹುಟ್ಟಿ ಹಾಕಿ ಟೆರರಿಸ್ಟ್ಗಳಿಗೇ ಡಾಕ್ಟರ್ ಆಗಿ ಮಾಡ್ಕೊಳ್ಳುವಂಥ ರೀತಿನ ಕಾಣಿಸ್ತಾ ಇದೆ. ಕಲ್ತಾರೋ ಇಲ್ಲೋ ಕೇಳಿಸ್ಕೊಳ್ಳಿ. ಪಲ್ಸ್ ರೇಟ್ ಆದರೂ ಚೆಕ್ ಮಾಡೋಕ್ಕೆ ಬರುತ್ತಾ ಇಲ್ಲ ನೋಡಿ ಇವರಿಗೆ. ನಿಜವಾಗಿಯೂ ಕೂಡ ಕಲ್ತಿದ್ದಾರೆ, ಪ್ರೊಫೆಷನಲ್ ಆಗಿದ್ದಾರೆ ಇವರೆಲ್ಲ. ಮೊದಲು ಆ ಯೂನಿವರ್ಸಿಟಿಯನ್ನು ಬ್ಯಾನ್ ಮಾಡಿರಿ, ಬೀಗ ಹಾಕಿ ಅದಕ್ಕೆ ಯೂನಿವರ್ಸಿಟಿಗೆ. ಅಲ್ಲಿ ಕಲ್ತಿರುವಂಥವರೆಲ್ಲ ಈ ರೀತಿಯಾಗಿ ಟೆರರಿಸ್ಟ್ಗಳಾಗ್ತಾ ಇದ್ದಾರೆ ಅಂದರೆ ಏನು ಹೇಳೋಣ? ಹರಿಯಾಣದ ಫತೇಪುರ ತಗಾ ಗ್ರಾಮದ ಮಸೀದಿಯಲ್ಲೂ ಕೂಡ ರೇಡ್ ಆಗಿದೆ. ತಗಾ ಗ್ರಾಮದ ಮಸೀದಿಗೆ ನಮಾಜ್ಗೆ ಬರ್ತಾ ಇದ್ದಂತೆ ಮುಜಾಮಿಲ್ ಸಂಪರ್ಕದಲ್ಲಿದ್ದು ಮಸೀದಿಯ 4 ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಲಿಂಕ್ ಎಲ್ಲೆಲ್ಲಿ ಹೋಗ್ತಾ ಇದೆಯೋ ಗೊತ್ತಿಲ್ಲ. ಇದು ವಾಟ್ಸಪ್ ಚಾಟ್ ಅನ್ನ ಡಿಲೀಟ್ ಮಾಡಿದ್ದಾರಂತೆ 4. ವಾಟ್ಸಪ್ ಚಾಟ್ ತಮಿಳುನಾಡು, ಜಮ್ಮು, ಒಡಿಶಾ, ಹರಿಯಾಣದ ತಲಾ ಒಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಿಡಬೇಡಿ ಇದನ್ನ ಇಲ್ಲಿಗೇನೆ. ವಾಟ್ಸಪ್ ಪರಿಶೀಲನೆ ವೇಳೆ ಚಾಟಿಂಗ್ ಅನ್ನ ಡಿಲೀಟ್ ಮಾಡಿರ್ತಾರೆ. ಏನೇನು ಚಾಟ್ ಮಾಡಿದ್ದಾರೆ ಎಲ್ಲವೂ ಸಿಗುತ್ತೆ, ಅದೆಲ್ಲೋಗುತ್ತೆ. ಕಂಪ್ನಿಗೆ ಹೇಳ್ಬಿಟ್ರೆ ಅವ್ರು ಕೊಡ್ತಾರೆ ಯಾವ್ಯಾವ ಡಿಲೀಟ್ ಮಾಡಿದ್ದಾರೆ, ಏನೇನು ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿ. ಮಸೀದಿಗೆ ನಮಾಜಿಗೆ ಹೋಗ್ತಾ ಇದ್ದಂತೆ ಅಲ್ಲಿರುವಂಥವ್ರು 4 ಜೊತೆಗೆ ಲಿಂಕ್ ಇತ್ತಂತೆ. ಅವ್ರು ಸ್ಲೀಪರ್ ಸೆಲ್ಗಳ ಏನು ಅಂತ ಹುಡುಕಬೇಕೀಗ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ನಿಜಕ್ಕೂ ಕೂಡ ಸ್ಲೀಪರ್ ಸೆಲ್ಗಳು ಬೆಂಗಳೂರು ಸೇರಿದಂತೆ ಇಡೀ ದೇಶಾದ್ಯಂತ ಹಲವು ಭಾಗಗಳಲ್ಲಿ ನಾವು ಕಾಣಿಸ್ಕೊಳ್ತೀವಿ, ನೋಡ್ತೀವಿ ಅದನ್ನ. ಯಾಕಂದ್ರೆ ಬೆಂಗಳೂರಿನಲ್ಲಿ ಅನೇಕರನ್ನ ಅರೆಸ್ಟ್ ಮಾಡಿರೋದು ಇದೆ. ಈ ಲಿಂಕ್ ಈಗ ಎಲ್ಲೆಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಬಿಡಬಾರದು. ಡಾಕ್ಟರ್ಗಳಾಗಿರುವಂಥವ್ರು ಏನು ಮಾಡಿದ್ದಾರೆ, ಯಾವ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಸಣ್ಣ ಅರಿವು ಕೂಡ ಇದ್ದಿದ್ದಿದ್ರೆ ಈ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಈಗ ಮಸೀದಿಗೆ ಹೋಗ್ತಾ ಇದೆ, ಮಸೀದಿಯಿಂದ ಯಾವ ಕಡೆಗೆ ಲಿಂಕ್ಗಳು ಹೋಗ್ತಾ ಇದೆ ಈಗಿದು ನೋಡಿ. ಮುಖ್ಯವಾಗಿ ಈ ಒಂದು ಮುಜಾಮಿಲ್ ಆತ ಯಾರೆಲ್ಲ ಸಂಪರ್ಕಕ್ಕೆ ಬಂದಿದ್ದ, ಯಾರ ಜೊತೆ ವಾಟ್ಸಾಪಲ್ಲಿ ಟೆಕ್ಸ್ಟ್ ಮಾಡ್ತಾ ಇದ್ದ, ಫೋನಲ್ಲಿ ಸಂಪರ್ಕವನ್ನು ಮಾಡ್ತಾ ಇದ್ದ, ಸೊ ಆ ಒಂದು ಸಣ್ಣ ಕ್ಲೂವನ್ನು ಇಟ್ಕೊಂಡು ತನಿಖಾ ತಂಡಗಳು ಆತನ ಹಿಂದೆ ಬಿದ್ದಿದ್ದು. ಸೊ ಅದರ ಹಿಂದೆ ಬಿದ್ದಂಥ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಮತ್ತು ಚೆನ್ನೈ, ಒಡಿಶಾ ಮೂಲದ ಸ್ನೇಹಿತರನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ಅವರ ಸ್ನೇಹಿತರ ಜೊತೆ ವಾಟ್ಸಪ್ ಟೆಕ್ಸ್ಟನ್ನು ಕೂಡ ಮಾಡ್ತಾ ಇದ್ದ. ಯಾವಾಗ ಈತ ಪೊಲೀಸರ ವಶಕ್ಕೆ, ಮುಜಾಮಿಲ್ ಪೊಲೀಸರ ವಶಕ್ಕೆ ಸಿಗ್ತಾನೆ, ಆಗ ವಾಟ್ಸಪ್ ಚಾಟ್ನ ಹಿಸ್ಟ್ರಿಯನ್ನು ಕೂಡ ಡಿಲೀಟ್ ಮಾಡ್ತಾರೆ. ಸೊ ಇದು ಕೂಡ ಸಾಕಷ್ಟು ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ. ಸೊ ಯಾವುದೆಲ್ಲ ವಿಚಾರದ ಬಗ್ಗೆ ವಾಟ್ಸಪ್ಪಲ್ಲಿ ಟೆಕ್ಸ್ಟನ್ನು ಮಾಡ್ತಾ ಇದ್ರು, ಯಾವುದೆಲ್ಲ ವಿಚಾರದ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು ಅನ್ನುವಂತಹ ಒಂದಿಷ್ಟು ರಹಸ್ಯಗಳನ್ನು ಕೂಡ ಭೇದಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಜೊತೆಗೆ ಈತ ಫತೇಪುರ್ ಅನ್ನುವಂಥ ಒಂದು ಆ ಪ್ರದೇಶದಲ್ಲಿ ಒಂದು ಮಸೀದಿ ಕೂಡ ಇತ್ತು. ಅಲ್ಲಿಗೆ ನಮಾಜನ್ನು ಮಾಡಲಿಕ್ಕೆ ಬರ್ತಾ ಇದ್ದ. ನಮಾಜ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ತನ್ನ ಸ್ನೇಹಿತರ ಜೊತೆ ಕೂಡ ಮಾತನಾಡ್ತಾ ಇದ್ದ, ಧರ್ಮಗುರುಗಳ ಜೊತೆ ಕೂಡ ಸೇರ್ತಾ ಇದ್ದ. ಅವ್ರಿಗೂ ಕೂಡ ಈ ಒಂದು ವಿಧ್ವಂಸಕ ಕೃತ್ಯಕ್ಕೆ ಬಳಕೆ ಮಾಡ್ಕೊಳ್ಳಿದ್ದಕ್ಕೆ ಏನಾದರೂ ಅಪ್ರೋಚ್ ಮಾಡ್ತಾ ಇದ್ನ, ಅವರ ಜೊತೆ ಹೇಗೆ ನೆಟ್ವರ್ಕ್ ಇತ್ತು ಅನ್ನೋಂಥದ್ರ ಆಯಾಮಗಳಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ಅದರ ಜೊತೆಗೆ ಅಲ್ ಫಲಾಹ್ ವಿವಿಯಲ್ಲಿ ಕೂಡ ಕಳೆದ 1-2 ಗಂಟೆಯಿಂದಲೂ ಕೂಡ ಅಲ್ಲಿ ದಾಳಿಯನ್ನು ನಡೆಸಲಾಗಿತ್ತು. ಎಲ್ಲ ಪ್ರದೇಶಗಳಲ್ಲಿ ಕೂಡ ಅಲ್ಲಿ ತನಿಖೆಯನ್ನು ಅಥವಾ ಆ ದಾಳಿಯನ್ನು ನಡೆಸಲಾಗಿತ್ತು. ಅನುಮಾನಾಸ್ಪದವಾಗಿ ಅಂದರೆ ಈ ಒಂದು ವೈದ್ಯರು ಯಾರೆಲ್ಲ ಸಂಪರ್ಕಕ್ಕೆ ಇದ್ದರು, ಆ ಒಂದು ವಿವಿಯಲ್ಲಿ ಯಾರ ಜೊತೆ ಇದ್ದರು ಅಂಥವರ ವಿರುದ್ಧ ತನಿಖೆಯನ್ನು ಮಾಡೋದಕ್ಕೂ ಕೂಡ ಹೋಗಿತ್ತು. ಆ ಸಂದರ್ಭದಲ್ಲಿ 3 ಲ್ಯಾಬ್ ಸಿಬ್ಬಂದಿಗಳನ್ನು ಕೂಡ ವಶಕ್ಕೆ ಪಡೆದಿದ್ರು. ಅವರ ಜೊತೆ ಕೂಡ ಇವರ ನೆಟ್ವರ್ಕಿಂಗನ್ನು ಬೆಳೆಸ್ಕೊಂಡಿದ್ರು. ಯಾವುದೆಲ್ಲ ವಿಚಾರಗಳ ಬಗ್ಗೆ ಮಾತುಕತೆ ಆಗಿತ್ತು, ಇವರಿಗೆ
ಈ ಒಂದು ಗ್ಯಾಂಗ್ ಹೇಗೆ ಸಂಪರ್ಕಕ್ಕೆ ಸಿಕ್ತು, ಸೊ ಇವರಿಬ್ಬರ ನೆಟ್ವರ್ಕ್ ಹೇಗಿತ್ತು, ಇವರು ಕೂಡ ಈ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕಿದ್ರ, ಸೊ ಇವರು ಕೂಡ ಹಿಂದೆ ಇದ್ದುಕೊಂಡು ಬ್ಯಾಕ್ ಎಂಡಿಂದ ಏನೋ ಪ್ಲಾನಿಂಗ್ಸ್ಗಳನ್ನು ಹಣಿತಾ ಇದ್ರ, ಇದೆಲ್ಲ ವಿಚಾರಗಳ ಬಗ್ಗೆ ಕೂಡ ಇದೀಗ ಭದ್ರತಾ ಪಡೆಗಳು ಮತ್ತು ಪೊಲೀಸರು ಕೂಡ ತನಿಖೆಯನ್ನು ಶುರು ಮಾಡಲಾಗಿದೆ. ಜೊತೆಗೆ ಇದು ನೋಡಿ ಚೆನ್ನೈ ತನಕ ಕೂಡ ಇದರ ಲಿಂಕ್ ಹಬ್ಬಿದೆ. ಚೆನ್ನೈ ಮೂಲದ ಒಬ್ಬ ಸ್ನೇಹಿತನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೊ ಇನ್ನು ನಮ್ಮ ಬೆಂಗಳೂರಿಗೂ ಕೂಡ ಇದು ವ್ಯಾಪಿಸಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಸೊ ಹೀಗಾಗಿ ಇದರ ನೆಟ್ವರ್ಕ್ ಏನಿದೆ ಹಂತ ಹಂತವಾಗಿ ಒಂದೊಂದು ನಗರಗಳಿಗೆ ಒಂದೊಂದು ರಾಜ್ಯಗಳಿಗೂ ಕೂಡ ಹೋಗ್ತಾ ಇದೆ. ಸೊ ಹೀಗಾಗಿ ಇನ್ನೆಷ್ಟು ರಾಜ್ಯಗಳಿಗೆ ಈ ಒಂದು ಗ್ಯಾಂಗ್ನ ನೆಟ್ವರ್ಕ್ ಹಬ್ಬಿದೆ, ಸೊ ಎಲ್ಲಿ ತನಕ ಕೂಡ ಇದು ರೀಚ್ ಆಗಿದೆ, ಸೊ ಯಾವ್ಯಾವ ರಾಜ್ಯಗಳಲ್ಲಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು, ಯಾರೆಲ್ಲ ಸಂಪರ್ಕಕ್ಕೆ ಬಂದಿದ್ರು, ಅದೆಲ್ಲವನ್ನ ಕೂಡ ಈಗ ಇನ್ಡೆಪ್ತ್ ಆಗಿ ಕೆದ್ಕೊಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಆದರೆ ಕ್ಷಣಕ್ಕೊಂದು ರಹಸ್ಯಗಳು ಈಗ ಹೊರ ಬರ್ತಾ ಇದೆ. ಸೊ ಎಲ್ಲ ಆಯಾಮಗಳಲ್ಲಿ ತನಿಖಾ ತಂಡಗಳು, ಪೊಲೀಸರು, ಭದ್ರತಾ ಪಡೆಗಳು, ಸೊ ಎಲ್ಲ ಮಟ್ಟದ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೂಡ ಈಗ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ವಿಚಾರಗಳನ್ನು ಈಗ ಬೆಳಕಿಗೆ ತರ್ತಾ ಇದ್ದಾರೆ. ಅರುಣ್ ಬಡಿಗೇರ್. ಓಕೆ ಪ್ರಕಾಶ್ ಶ್ರೀರಾಮ್ಪುರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೇನೆ ನಿಮ್ಮ ಹತ್ರ.